ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 103ನೇ ಅಧ್ಯಾಯ 3ನೇ ವಾಕ್ಯ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಆಗಿದ್ದಾನೆ. ಪ್ರಿಯರೇ, ಸಾಮಾನ್ಯವಾಗಿ ನಾವು ಮನುಷ್ಯರಾಗಿ ಅನೇಕ ಸಮಯ ತಪ್ಪುಗಳನ್ನು ಮಾಡುತ್ತೇವೆ. ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ನಾವು ಮಾಡುತ್ತೇವೆ. ದೇವರಿಗೆ ಬೇಸರವಾಗುವಂಥ ಕಾರ್ಯಗಳನ್ನು ನಾವು ಮಾಡುತ್ತೇವೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೇವರ ನಾಮಕ್ಕೆ ವಿರುದ್ಧವಾಗಿ ಕೆಲವು ಸಮಯ ನಾವು ಅಪನಂಬಿಗಸ್ಥರಾಗಿ ನಡೆದುಕೊಳ್ಳುತ್ತೇವೆ. ಆದರೆ ಪ್ರಿಯರೇ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಿದ್ದೇವೆ, ಆತನು ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು. ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಅದು ಎಷ್ಟೇ ದೊಡ್ಡ ಅಪರಾಧಗಳಾಗಿದ್ರೂ ಸರಿಯೇ, ಚಿಕ್ಕ ಅಪರಾಧವಾಗಿದ್ರೂ ಸರಿಯೇ, ಅದನ್ನು ದೇವರು ಕ್ಷಮಿಸ್ತಾನೆ. ಕ್ಷಮಿಸಿ ನಮ್ಮ ಅಪರಾಧಗಳನ್ನು ಆತನು ಮರೆತು ಬಿಡುತ್ತಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಂದು ತಂದೆ ಮಗನನ್ನು ಕನಿಕರಿಸುವ ಹಾಗೆ ದೇವರು ಕೂಡ ನಮ್ಮನ್ನು ಕನಿಕರಿಸುತ್ತಾನೆ ಎಂಬುದಾಗಿ. ನೋಡ್ರಿ, ಇದೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ತಂದೆ ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನ ಕನಿಕರಿಸುತ್ತಾನೆಂಬುದಾಗಿ. ಪ್ರಿಯರೇ, ತಂದೆ ಮಗನನ್ನು ಕನಿಕರಿಸುವ ಹಾಗೆ ಕನಿಕರಿಸುವ ದೇವರು ಒಬ್ಬನಿದ್ದಾನೆ ಅಂದರೆ ಆತನು ಯೇಸು ಕ್ರಿಸ್ತನು ಮಾತ್ರವೇ. ಎರಡನೇದಾಗಿ, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಪ್ರಿಯ ದೇವರ ಮಕ್ಕಳೇ, ಸಮಸ್ತ ರೋಗಗಳನ್ನು ವಾಸಿ ಮಾಡುವಂಥ ಶಕ್ತಿ ಈ ಲೋಕದಲ್ಲಿ ಎಂಥದೇ ರೋಗ ಆಗಿರಬಹುದು, ಅದು ಯಾವುದೇ ರೀತಿ ಪರಿಸ್ಥಿತಿಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ರೋಗ ಆಗಿರ್ಬೋದು, ಚಿಕ್ಕ ರೋಗವಾಗಿರಲಿ, ದೊಡ್ಡದಾಗಿರಲಿ, ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ರೋಗಗಳಾಗಿರ್ಬೋದು, ಎಲ್ಲ ರೋಗಗಳನ್ನು ವಾಸಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತದೆ, ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ದೇವರು ನಮಗೆ ಆರೋಗ್ಯದಾಯಕನಾಗಿದ್ದಾನೆ, ಅಂದರೆ ಆರೋಗ್ಯವನ್ನು ದಯಪಾಲಿಸುವ ದೇವರಾಗಿದ್ದಾನೆ. ಪ್ರಿಯರೇ, ಇವತ್ತಿನ ದಿನದಲ್ಲಿ ನಾವು ನೋಡೋದಾದರೆ ಅನೇಕ ಸಮಯ ರೋಗಗಳು ಬರುವಾಗ, ಕಷ್ಟಗಳು ಬರುವಾಗ, ಅನೇಕ ರೀತಿಯಾದಂಥ ಚಿಕ್ಕದಾದ ಆಗಲಿ ದೊಡ್ಡದ ರೋಗಗಳು ಬರುವಾಗ ನಾವೇನು ಮಾಡ್ತೇವೆ ಅಂದರೆ, ಸಾಮಾನ್ಯವಾಗಿ ವೈದ್ಯರುಗಳ ಹತ್ರ ನಾವು ಸಲಹೆಗೆ ಹೋಗುತ್ತೇವೆ, ಚಿಕಿತ್ಸೆಗಳನ್ನು ಪಡೆದುಕೊಳ್ಳುತ್ತೇವೆ. ಆದರೆ ಪ್ರಿಯರೇ, ನಮ್ಮ ಸಮಸ್ತ ರೋಗಗಳನ್ನು ವಾಸಿ ಮಾಡಲಿಕ್ಕೆ ಶಕ್ತನಾಗಿರುವ ದೇವರೊಬ್ಬನಿದ್ದಾನೆ. ಆತನ ಬರಿ ಬರುವುದಾದರೆ ಅಸಾಧ್ಯವಾದವುಗಳನ್ನು ಸಾಧ್ಯವಾಗಿ ಮಾರ್ಪಾಡು ಮಾಡುತ್ತಾನೆ, ಸಾಧ್ಯವನ್ನಾಗಿ ಮಾರ್ಪಡಿಸುತ್ತಾನೆ, ಸಾಧ್ಯವಾಗಿ ಮಾರ್ಪಡುತ್ತದೆ. ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಅಸಾಧ್ಯವಾದುದು ಇಲ್ಲ. ಈ ಲೋಕದಲ್ಲಿ ವೈದ್ಯರಿಗಿಂತಲೂ ಘನ ವೈದ್ಯನು ಯೇಸು ಕ್ರಿಸ್ತನಾಗಿದ್ದಾನೆ. ಆದ್ದರಿಂದ ಆತನ ಹತ್ರ ನಾವು ಬರೋಣ. ಆದ್ದರಿಂದಲೇ ಆತನ ವಾಕ್ಯದಲ್ಲಿ ನೋಡುತ್ತೇವೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಪ್ರಿಯರೇ, ಆತನ ಬಾಸುಂಡೆಗಳಿಗೆ ಅಷ್ಟೊಂದು ಶಕ್ತಿ ಇದೆ, ಆತನ ಗಾಯಕ್ಕೆ ಅಷ್ಟೊಂದು ಮಹತ್ವ ಇದೆ. ಪ್ರಿಯರೇ, ಆ ದೇವರನ್ನ ನಮ್ಮ ಸ್ವಂತ ದೇವರಾಗಿ ನಾವು ಆಲೋಚನೆ ಮಾಡಬೇಕು. ಇವತ್ತಿನ ದಿನದಲ್ಲಿ ವೈದ್ಯರ ದಿನಾಚರಣೆಯನ್ನು ನಾವು ಆಚರಿಸುತ್ತಿದ್ದೇವೆ. ಅನೇಕ ವೈದ್ಯರುಗಳು ನಮಗಾಗಿ ಸೇವೆ ಮಾಡುತ್ತಿದ್ದಾರೆ. ಅವರಿಗಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಅವರು ಕೂಡ ಆರೋಗ್ಯವಾಗಿರಬೇಕು, ಅವರ ಜೀವಿತದಲ್ಲಿ ಆರೋಗ್ಯವನ್ನು ನಾವು ಬಯಸಬೇಕು, ಅವರು ರಕ್ಷಣೆ ಹೊಂದಬೇಕು, ದೇವರ ಮಾರ್ಗದಲ್ಲಿ ಬರಬೇಕು, ದೇವರನ್ನ ತಿಳಿದುಕೊಳ್ಳಬೇಕು. ಆದರೆ ಈ ವೈದ್ಯರುಗಳನ್ನೇ ಸೃಷ್ಟಿ ಮಾಡಿದವನು ನನ್ನ ದೇವರಾದ ಯೇಸು ಕ್ರಿಸ್ತನು. ಆತನು ಮಹಾವೈದ್ಯನು, ಆತನು ಘನ ವೈದ್ಯನು, ಆತನು ಆರೋಗ್ಯವನ್ನು ದಯಪಾಲಿಸುವ ಆರೋಗ್ಯದಾಯಕನು. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ನಿನ್ನ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಸ್ವಾಮಿ ಅಪ್ಪ, ಹೌದು ಸ್ವಾಮಿ, ನೀನು ನಮ್ಮ ಅಪರಾಧಗಳನ್ನು ಕ್ಷಮಿಸುವವನು, ನಮ್ಮ ರೋಗಗಳನ್ನು ಗುಣಪಡಿಸುವವನು ಆಗಿದ್ದಿ. ಅದಕ್ಕಾಗಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸ್ತೇನೆ. ಇವತ್ತಿನ ದಿನದಲ್ಲಿ ಸ್ವಾಮಿ, ಯಾರ್ಯಾರು ಯಾವ್ಯಾವ ಪರಿಸ್ಥಿತಿಯಲ್ಲಿದ್ದಾರೋ, ಯಾವುದಾದ್ರೂ ಒಂದು ರೋಗದಲ್ಲಿ ಇರುವುದಾದರೆ ಕರ್ತನೆ, ಅದು ಮರಣಕರವಾದ ರೋಗವಾದರೂ ಸರಿಯೇ, ಯೇಸುವಿನ ಗಾಯವುಳ್ಳ ಹಸ್ತವು ದೇವರೇ ಅವರನ್ನು ಮುಚ್ಚಲಿ, ಅವರ ಸೌಖ್ಯ ಪಡಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ, ಕರ್ತನೇ ನಿನ್ನ ನಾಮದಲ್ಲಿ ಸ್ವಾಮಿ ಅವರಿಗೆ ಸೌಖ್ಯ ಉಂಟಾಗಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿಮ್ಮ ಪಾದ ಸಾನ್ನಿಧ್ಯಕ್ಕೆ ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.